ಆಗಲಿ ಅಂತಂದು ಹೇಳಿದಾಗೂ ಸಹ ಅವರು ಅಷ್ಟು ಬಿಡದೆ ತದನಂತರ ಅವ್ರಿಗೂ ಹಿಂಸೆ ಕೊಡ್ತಾರೆ ಒಂದು ಕಡೆಯಿಂದ ಪೊಲೀಸ್ನವರು. ಇಲ್ಲಿ ಏನು ಮಾಡಿದ್ರು, ಬೆಳಗ್ಗೆ ನಾನು ಯಾವಾಗ ಅಲ್ಲಿ ಹೋದ್ನೋ ಒಂಟಿಯಾಗಿ ಯಾವಾಗ ಸಿಕ್ಕಿದ್ನೋ ಅವ್ರೇನು ಮಾಡಿದ್ರು, ನನ್ನ ಮೇಲೆ ಅಲ್ಲೇ ಮಾಡಿದ್ರು. ಇಷ್ಟು ಮಾಡಿ ಅಲ್ಲೇ ಮಾಡಿದ್ರು. ಹೆಸರು ಅಣ್ಣ ಸಣ್ಣೀರಪ್ಪ ಅಂತಂದೇಳಿ, ತಂದೆ ಹೆಸರು ನಾಗಪ್ಪ, ಅವ್ರ ಹೆಂಡತಿ ನಾಗಮಣಿ, ಮತ್ತು ಚಿಕ್ಕವ್ವ, ಚಂದ್ರಾಮಪ್ಪ, ನಾಗಮಣಿ, ಇನ್ನೊಬ್ರು ಇದ್ದಾರೆ ಗುಟ್ಟಿಯಮ್ಮ. ಯಾವ ಗ್ರಾಮದಲ್ಲಿ ಈ ಘಟನೆ? ಎಲ್ಲ ದೊಡ್ಡಬೆಟ್ಟದಲ್ಲಿ. ಎಲ್ಲ ನಮ್ಮೂರ್ನಾರೆ, ಎಲ್ಲ ಒಂದು 20 ಜನ ಗುಂಪು ಎಲ್ಲ ಒಂದೇ ಗುಂಪಿನಾರೆ ಎಲ್ಲ ಸೇರ್ಕೊಂಡು ಇದು ಅಲ್ಲೇ ಮಾಡಿ. ನೀವು ವಕೀಲರು ನೋಟಿಸ್ ಜಾರಿ ಮಾಡಿರೋ ವಿಷಯನೇ? ಹೌದು, ಅದೊಂದೇ ಒಂದು ಉದ್ದೇಶಕ್ಕೋಸ್ಕರನೇ ಅವರು ನನ್ನ ಮೇಲೆ ಅಲ್ಲೇ ಮಾಡಿದ್ರು. ಈಗ ತದನಂತರ ಪೊಲೀಸ್ ಕಂಪ್ಲೇಂಟ್ ಆಗಿದೆ? ಈಗ ಹೇಳಿಕೆ ಪೊಲೀಸ್ನವ್ರು ಬಂದು ಹೇಳಿಕೆ ತೊಗೊಂಡು ಹೋಗಿದ್ದಾರೆ. ನಮಗೆ ಮತ್ತೆ ತುಮಕೂರಿಗೆ ಹೋಗ್ಬೇಕು ಅಂತಂದು ಹೇಳಿದ್ದಾರೆ ಚಿಕಿತ್ಸೆಗೆ. ನೋಡಿ ಪೂರ್ತಿ ಸಮಯದಲ್ಲಿ ನಮ್ಮ ವಕೀಲರು ರೇಷನ್ ತಗೊಳ್ಳೋದಕ್ಕೆ ನ್ಯಾಯಬೆಲೆ ಅಂಗಡಿ ಹತ್ರ ಹೋದಾಗ ದುಷ್ಕರ್ಮಿಗಳು ಯಾವುದೋ ಹಳೆ ರೇಷನ್ ಎತ್ಕೊಂಡು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಸರ್. ಒಂದು 20 ಜನ ಮೇಲ್ಪಟ್ಟು ಹೆಂಗಸರು ಮತ್ತು ಗಂಡಸರು ಸೇರಿಕೊಂಡು ಅಲ್ಲಿಂದ ದೊಡ್ಡಬೆಟ್ಟ ಗ್ರಾಮದೊಳಕ್ಕೆ ಅರ್ಧ ಕಿಲೋಮೀಟ್ರ್ ಆಗ್ತದೆ ಸರ್. ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೊಡ್ಕೊಂಡೇ ಬಂದು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅವ್ರನ್ನ ಕೂಡಿ ಹಾಕಿ ಅಮಾನವೀಯವಾಗಿ ನಡ್ಕೊಂಡು ಆ ಕೈಗಳಿಂದ ಸನಿಕೆ ಕಾವಿನಿಂದ ಆಮೇಲೆ ಕಲ್ಲಿನಿಂದ ಒಂದು ಮೂತಿಗೆ ತೆಜ್ಜಿ ಅವ್ರ ಮೈಯೆಲ್ಲ ಬಾವು ಬರೋ ಥರ ಹೊಡೆದು ಅವ್ರಿಗೆ ಭಾಳ ಭಯಭೀತಿ ಉಂಟು ಮಾಡಿದ್ದಾರೆ. ಅವ್ರಿಗೆ ಪ್ರಾಣಾಪಾಯ ಇದೆ, ಅವ್ರ ಪ್ರಾಣ ರಕ್ಷಣೆ ನೀಡಬೇಕು. ದುಷ್ಕರ್ಮಗಳನ್ನ ಕೂಡಲೇ ಬಂಧಿಸಿ ಅವ್ರನ್ನ ಜೈಲು ಕಳಿಸ್ಬೇಕಂತೇಳಿ ಪೊಲೀಸರನ್ನ ವಕೀಲ ವೃತ್ತಿ ಮಾಡಿರ ಅಷ್ಟೇ, ಬೇರೆ ಏನಿಲ್ಲ, ವೈಯಕ್ತಿಕ ಏನಿಲ್ಲ. ಏನಿಲ್ಲ ಸರ್, ವೈಯಕ್ತಿಕ ಏನಿಲ್ಲ. ಅದು ಬೇರೆ ವೈಯಕ್ತಿಕವಾಗಿ ಬೇರೆಯವರೇನನ್ನ ಮಾಡಿದ್ರು ಪಿತೂರಿನ ಅಥವಾ ಅದನ್ನು ಅಲ್ಲಿಗಲ್ಲಿ ವಹಿಸಿಲ್ಲ ಸರ್. ಯಾಕಂದರೆ ಬೇರೆಯವರು ಈ ಥರ ಮಾಡಿದ್ರೆ ಮಾಡ್ಬೋದು ಅನ್ನೋ ಥರ ಆಗಿದೆ ಸರ್. ಭಾಳ ಅವಮಾನವಾಗಿ. ಇದ್ರ ಬಗ್ಗೆ ನಿಮ್ಮ ವಕೀಲರು ಏನು? ಅದಕ್ಕೆ ಸರ್ ಗುರುವಾರ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಸರ್. ಯಾಕಂದರೆ ವಕೀಲರಿಗೇನೇ ರಕ್ಷಣೆ ಇಲ್ಲ ಅಂದರೆ ಇನ್ನು ನಮಗೆ ರಕ್ಷಣೆ ಅಂದರೆ ನಾವು ಇನ್ಯಾರಿಗೆ ರಕ್ಷಣೆ ಕೊಡೋಕ್ಕಲ್ಲ. ನಮಗೆ ನ್ಯಾಯ ಇಲ್ಲ ಅಂದರೆ ಇನ್ನು ಬೇರೆಯವ್ರಿಗೆ ಯಾರು ನ್ಯಾಯ ಕೊಡ್ಸೋಕ್ಕಲ್ಲ ಇಲ್ಲ ಸರ್. ಅದೊಂದು ಇದಾಗ್ಬಿಡ್ತದೆ, ಪ್ರಶ್ನೆ ಆಗ್ತದೆ. ಇಲ್ಲೇ ವಕೀಲ ವೃತ್ತಿ ಮಾಡ್ಕೊಂಡು ಪಾವಡ ಪಟ್ಟಣದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನನಗೆ ಈ ದಿವಸ ಏನಾಯ್ತು ಅಂದರೆ 7:30ರಲ್ಲಿ ರೇಷನ್ ಅಂಗಡಿ ಪಡಿತರ ಅಂಗಡಿ ಹತ್ರ ಹೋಗ್ಬಿಟ್ಟು ರೇಷನ್ ತೊಗೊಂಡು ನನ್ನ ಹತ್ರ ಹಿಂಗೆ ನಾನು ಕಚೇರಿಗೆ ಹೋಗ್ಬೇಕು ಅಂತ ಹೇಳಿ ಬರ್ತಾ ಇದ್ದೆ. ಬರಬೇಕಾದ್ರೆ ಅಡ್ಡಲಾಗಿ ಬಂದುಬಿಟ್ಟು ನನ್ನ ನಾಗಮಣಿ ಮತ್ತು ಚಿಕ್ಕವ್ವ ಇವರೆಲ್ಲ ಅಡ್ಡ ಬಂದುಬಿಟ್ಟು ಗುಂಪು ಕಟ್ಕೊಂಡು ಸೀದಾ ಬಂದುಬಿಟ್ಟು ನಮ್ಮ ಮೇಲೆ ಏಕಾಏಕಿ ಗುಂಪು ಕಟ್ಕೊ ಬಂದು ಅಲ್ಲೇ ಮಾಡಿದ್ರು. ಆ ಸಣ್ಣೀರಪ್ಪ ಅನ್ನೋರು ಚಿಲ್ಕೆ ಕಾವಿಂದ ಬೆನ್ನಿನ ಹಿಂಭಾಗ ಈ ಕೈಯೆಲ್ಲ ನೋವಾಗ್ಬಿಟ್ಟಿದೆ, ಇದೆಲ್ಲ ನೋವಾಗ್ಬಿಟ್ಟು ಇದಾಗಿದೆ, ಹೊಡೆದಿದೆ ಏನೋ ಗೊತ್ತಿಲ್ಲ. ಈ ಥರ ಆಗ್ಬಿಟ್ಟು ಬೆನ್ನು ಮತ್ತು ಎಲ್ಲ ಭುಜಕ್ಕೂ ಎಲ್ಲ ಹೊಡೆದಿದ್ದಾರೆ. ಮತ್ತು ಕಲ್ಲು ತೊಗೊಂಡು ಹಾಕಿದ್ರು. ಆ ಕಲ್ಲು ತೊಗೊಂಡು ಹಾಕಿರೋದ್ರಿಂದ ನನಗೆ ಅಲ್ಲೆಲ್ಲ ರಕ್ತ ಬಂದಿದೆ, ತುಟಿಗೆಲ್ಲ ಇದಾಗ್ಬಿಟ್ಟು. ತದನಂತರ ಇಷ್ಟೊಂದು ಜನ ಸೇರ್ಕೊಂಡು ಒಂದೇ ಹಾಕಿ ಅವರು ನನ್ನ ಟಿ ಶರ್ಟ್ನ ಹರಿದ್ಬಿಟ್ಟು ನನ್ನ ಸೀದಾ ಊರಲ್ಲಿ ಕರ್ಕೊಂಡೋಗ್ಬಿಟ್ಟು ದೇವಸ್ಥಾನದ ಇದರಲ್ಲಿ ಓಡಾಕಿ ಹೊರಗಡೆ ಬಿಡೋದಂಗೆ ಇದು ಮಾಡಿದ್ರು. ತದನಂತರ ಯಾರೋ ನಮಗೆ ಫೋನ್ ಮಾಡಿಬಿಟ್ಟು ಹೊಯ್ಸಳ ಇವ್ರನ್ನ ಕರೆಸಿದ ನಂತರ ಅವರು ಫೋಟೋ ತೆಕ್ಕೊಂಡ್ರು ಇಲ್ಲಿನೂ. ತದನಂತರ ನಮ್ಮನ್ನು ಇಲ್ಲಿ ಕಳಿಸಿದಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ಸರ್. ಯಾವ ಉದ್ದೇಶಕ್ಕೆ? ಉದ್ದೇಶ ಏನಿಲ್ಲ, 8/4/23ರಲ್ಲಿ ರಘುನಂದನ್ ಅಂತ ವಕೀಲರು ನೋಟಿಸ್ ಕೊಟ್ಟಿದ್ದಾರೆ ಇದೇ ಸೇಮ್ ವಿಚಾರವಾಗಿ. ಅವ್ರ ವಿರುದ್ಧ ಯಾವುದೇ ದೂರು ಕೊಡಲ್ಲ, ಯಾರು ಗೊತ್ತಿಲ್ಲ ಅಂತಂದು ಹೇಳಲ್ಲ, ಇನ್ನೊಂದು ಮಾಡಲ್ಲ. ಆದರೆ ಈಗ ರೀಸೆಂಟಾಗಿ ನಾನು ಒಂದು ನೋಟಿಸ್ ಕೊಟ್ಟಾಗ 2ನೇ ನೋಟಿಸು ನೀವು ಕೊಟ್ರಿ ಅಂತಂದೇಳಿ ನಮ್ಮ ಕಕ್ಷಿದಾರರ ವಿರುದ್ಧನೂ ದೂರು ಕೊಟ್ಟು ಅರಸೀಕೆರೆ ಸ್ಟೇಷನ್ಗೆ ಅವರು ಸಂದೇಶ ಕೊಟ್ಟು ಬಂದಿದ್ದಾರೆ. ದಿನ ಪಾವಡ ನಮ್ಮ ವಕೀಲರಂಥ ದಿವಾಕರ್ ಅವ್ರಿಗೆ ಸುಧಾಕರ್ ಅವ್ರಿಗೆ ಏನು ಲೀಗಲ್ ನೋಟಿಸ್ ಕೊಟ್ಟಿರೋದು, ಪಾರ್ಟಿಗಳಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದಕ್ಕೆ ನಮಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದೆ ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ಅವನ್ನ ಏನೋ ಮಾಡಿ ಮುಗಿಸ್ಬೇಕು ಅನ್ನೋ ಮೋಟಿವೇಶನ್ ಇಟ್ಕೊಂಡ್ಬಿಟ್ಟು 15-20 ಜನ ಸೇರಿ ಹೆಂಗಸರು ಮತ್ತು ಗಂಡಸರು ಎಲ್ಲ ಸೇರಿಕೊಂಡು ದೊಣ್ಣೆಗಳಿಂದ ಹೊಡೆದು ಒಬ್ಬ ವಕೀಲನ ಅಲ್ಲೇ ಮಾಡಿದ್ದಾರೆ. ಈಗ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾನೆ.
ವಕೀಲರು. ಸೊ ಅದಕ್ಕೋಸ್ಕರ ನಮ್ಮ ಏನು ಪಾವಗಡ ಪೊಲೀಸ್ ಸ್ಟಾಫ್ ಇನ್ಸ್ಪೆಕ್ಟರ್ ಆಗಲಿ ಇವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡು ನಮ್ಮ ಅಡ್ವೊಕೇಟ್ಗೆ ಈ ಥರ ಬಂದಿದ್ದಾರೆ ಅಂತ ನಾವು ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವಂಥ ವ್ಯಕ್ತಿಗಳಿಗೆ ಈ ಥರ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಸಾಮಾನ್ಯ ಜನಕ್ಕೆ ಕೊಡೋಕ್ಕೆ ಸಾಧ್ಯ ಇದೆಯಾ ಇವತ್ತು ದಿನ ಅನ್ನೋ ರೀತಿಯಲ್ಲಿ ಮರೀಚಿಕೆ ಆಗ್ತಾ ಇದೆ. ಆದ್ದರಿಂದ ನಾವು ದಯಮಾಡಿ ಮೊನ್ನೆ ಏನು ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ವಿನಂತಿ ಮಾಡ್ಕೊಳ್ಳೋದು ಅಂದರೆ ಪಾವಗಡ ವತಿಯಿಂದ ವಕೀಲರು ಅವ್ರ ಮೇಲೆ FIR ಅತಿ ಶೀಘ್ರದಲ್ಲೇ ಎಲ್ಲರನ್ನೂ ಬಂಧಿಸಿ ಇದಕ್ಕೆ ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ತಮ್ಮ ಹೆಸರು? ರವೀಂದ್ರ ಅಂತ, ಅಡ್ವೊಕೇಟ್ ಪಾವಗಡ.